ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಾ ಬನ್ನಿ ಬನ್ನಿಮ್ಮ. ಹಾ ಶುರು ಮಾಡೋಣವಾ? ಶುರು ಮಾಡಿ. ಮೊದಲು ಅವ್ರಗಳ್ದು ಮಾಡಿ ಕಳಿಸಿ, ಆಮೇಲೆ ನಮ್ದು. ಯಾಕಪ್ಪ ಈ ಥರ ಹೇಳ್ತಾ ಇದೀಯಾ? ಎಲ್ಲರೂ ಒಟ್ಟಿಗೆ ತಾನೇ ಮಾಡ್ತಾ ಇದ್ದಿದ್ದು. ಈ ನಡುವೆ ನೀವು ನಮ್ಮ ಮನೆ ಕಡೆ ಬಂದಿಲ್ವಲ್ಲ, ಅದಕ್ಕೆ ನಿಮ್ಗೇನು ಗೊತ್ತಿಲ್ಲ. ಈಗೆಲ್ಲ ಚೇಂಜ್ ಆಗಿದೆ, ಮೊದಲಿನಾಗ ಯಾವುದೂ ಇಲ್ಲ. ಇವಾಗ ಅವ್ರಿಗೆ ಸಪ್ರೇಟು, ನಾವೇ ಸಪ್ರೇಟು. ನಾವು ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಸೇರೋದಾಗ್ಲಿ ಪೂಜೆ ಮಾಡೋದಾಗ್ಲಿ ಚಾನ್ಸೇ ಇಲ್ಲ. ಅವ್ರದ್ದು ಮುಗಿಸ್ ಕಳಿಸಿ, ಆಮೇಲೆ ನಮ್ದು. ಹಾಗೆಲ್ಲ ಹೇಳ್ಬಾರ್ದಪ್ಪ. ಒಂದೇ ತಂದೆ ಮಕ್ಕಳು ನೀವು. ಪಿಂಡವನ್ನ ಎರಡೆರಡು ಸಾರಿ ಬಿಡಬಾರ್ದು, ಅದು ಒಳ್ಳೇದಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಅಣ್ಣ ತಮ್ಮಂದಿರ ಮಧ್ಯೆ ಏನೇ ಬಿಕ್ಕಟ್ಟಿದ್ರೂ ಸಹ ಇಂತಹ ಸಮಯದಲ್ಲಿ ಅದನ್ನ ಬದಿಗಿಟ್ಟು ಕೆಲಸ ಮಾಡಬೇಕು. ಇಬ್ರು ಒಂದಾಗಿ ತಂದೆ ಆತ್ಮಕ್ಕೆ ಶಾಂತಿ ಕೋರ್ಬೇಕಲ್ಲ. ಕುಳಿತುಕೊಳ್ಳಪ್ಪ. ಶಾಸ್ತ್ರಿಗಳೇ, ಈ ಕತೆ ಪುರಾಣ ಎಲ್ಲ ನನ್ನ ಹತ್ರ ಹೊಡಿಬಾರ್ದು. ಶಾಸ್ತ್ರ ಅಂತ ಒಂದಿದೆ ಅಂತ ಅಂದಮೇಲೆ ಅದಕ್ಕೆ ಆಲ್ಟರ್ನೇಟಿವ್ ಶಾಸ್ತ್ರನೂ ಇರುತ್ತೆ ತಾನೆ. ನೀವು ಅದನ್ನ ಮಾಡಿ, ಯಾಕಂದ್ರೆ ನಾವು ಅವ್ರ ಜೊತೆ ಕೂರೋ ಪ್ರಶ್ನೆನೇ ಇಲ್ಲ. 5 ವರ್ಷದ ಮೇಲಾಗಿದೆ ನಮ್ಮ ಅವರ ಬಾಂಡಿಂಗು ಕಟ್ಟಾಗಿ. ಸೊ ಪೂಜೆ ಸಪ್ರೇಟ್ ಆಗಿ ಆಗ್ಲಿ, ನಡೆಯುತ್ತೆ. ಅದು ಆಗಲ್ಲಪ್ಪ. ಈ ರೀತಿ ಮಾಡೋದು ಒಳ್ಳೇದಲ್ಲ. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ರೈ, ಮತ್ತೆ ಹೇಳಿದ ಕಥೆನ ರಿಪೀಟ್ ಹೇಳ್ಕೊಂಡು ನಮ್ಗೆ ಇದ್ದರ ಪ್ರಾಬ್ಲಮ್ ನಿಮಗೆ ಯಾಕ್ರಿ? ಹೇಳ್ದಷ್ಟು ಮಾಡ್ಬೇಕು. ಸುಮ್ಮನೆ ಆತ್ಮ ಶಾಂತಿ ಅಪ್ಪಂದು ಅನ್ಕೊಂಡು ನಮ್ಮ ಪ್ರಾಣ ಯಾಕೆ ತಿಂತಾ ಇದೀರ ಅಲ್ಲಿ? ಅದು ಆಗಲ್ಲಪ್ಪ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಈಗ ನೀವು ದಾಯಾದಿಗಳಾಗಿರ್ಬೋದು, ಮುಂದೊಂದು ದಿವಸ ನೀವು ಒಂದಾಗ್ಬೋದಲ್ಲ. ಆಗ ಇದು ನಿಮ್ಮನ್ನ ಕಾಡಬಾರ್ದಲ್ಲ. ಆಗ ಆಗಿಲ್ಲ ಅಂದ್ರು ತಂದೆ ನೆಪದಲ್ಲಾದ್ರೂ ನೀವಿಬ್ಬರು ಒಂದಾಗಿ ಕಾರ್ಯ ಮಾಡ್ಬೋದಲ್ಲಪ್ಪ. ಅದರಿಂದ ಕಳ್ಕೊಳ್ಳೋದೇನಿಲ್ವಲ್ಲ, ತಂದೆ ಆಶೀರ್ವಾದ ಸಿಗುತ್ತೆ ನಿಮಗೆ. ರೈ, ಮುಚ್ಚ್ರಿ ಬಾಯಿ. ಶಾಸ್ತ್ರಗಳು ಅಂತ ಮರ್ಯಾದೆ ಕೊಡ್ತಾ ಇದೀನಿ. ಇಷ್ಟು ಶುದ್ಧ ಭಾಷಣ ಬಿಗಬಾರ್ದು ನನ್ನ ಹತ್ರ. ಜೈ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಾಮ್, ಇವ್ರುಗಳು ಏನಾದ್ರು ಮಾಡ್ಕೊಂಡು ಹೋಗ್ಲಿ, ನಾನಂತೂ ಇಲ್ಲಿ ಕೂರಲ್ಲ. ಜೈ, ಒಂದ್ ನಿಮಿಷ ಬಂದೆ. ಏನಿದು ಗೆಳೆಯ? ಇವನಿಂದ ಯಾರಿಗೂ ನೆಮ್ಮದಿ ಇಲ್ವಲ್ಲ. ಅಮೃತಧಾರೆ